ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದೊಡ್ಡ ದಾಳಿಯಾಗಿದೆ. ಇರಾನ್ ಈಗ ಅಮೆರಿಕ ಬಿಟ್ಟು, ಇಸ್ರೇಲ್ ಬಿಟ್ಟು ಜಗತ್ತಿನ ಅತಿ ಬಲಿಷ್ಠ ಮುಸ್ಲಿಂ ರಾಷ್ಟ್ರ, ಆರ್ಥಿಕವಾಗಿ ಜಾಗತಿಕ ಆರ್ಥಿಕ ರಾಜಧಾನಿ UAE ಮೇಲೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಭಾರಿ ಪ್ರಮಾಣದಲ್ಲಿ ಮುಗಿಬಿದ್ದಿದೆ. ಒಂದೇ ದಿನ 10 ಬ್ಯಾಲಿಸ್ಟಿಕ್ ಮಿಸೈಲನ್ನು UAE ಮೇಲೆ ಹಾರಿಸಿದೆ. ಯುದ್ಧ ಶುರುವಾದಲ್ಲಿಂದಲೂ ಇಸ್ರೇಲ್ಗಿಂತ ಜಾಸ್ತಿ UAEಗೆ ಹೊಡಿತಿರೋದು. ಇರಾನ್ ಹತ್ತಿರದಲ್ಲಿ ಸಿಕ್ಕಿರೋ ಬಾತುಕೋಳಿ ಬಿಡೋಣ ಅಂಥೇಳಿ ಮತ್ತೆ ಅಲ್ಲಿಗೆ ಹೊಡಿತಿದ್ದಾರೆ. ಇವತ್ತಂತೂ ದೊಡ್ಡ ದಾಳಿ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕಗಳು ಇರಾನ್ನ ಅಣು ಕೇಂದ್ರವನ್ನು ಮತ್ತೆ ಟಾರ್ಗೆಟ್ ಮಾಡಿದ್ರಲ್ಲ, ಇದರ ಬೆನ್ನಲ್ಲೇ ಇರಾನ್ ಅವರು UAE ಮೇಲೆ ಭಾರಿ ದಾಳಿ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಸಲ ನಮ್ಮ ತಂಟೆಗೆ ಅಣು ಕೇಂದ್ರದ ಮುಟ್ಟಕ್ಕೆಲ್ಲ ಬಂದ್ರೆ ಇಡೀ ಗಲ್ಫ್ ಸರ್ವನಾಶ ಮಾಡ್ತೀವಿ ಅಂತ ಇರಾನ್ ಧಮಕಿ ಹಾಕಿದೆ. ಇತ್ತ ಟ್ರಂಪ್ ಇರಾನ್ಗೆ ಅಂತಿಮ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಉಳಿದಿರೋದು ಬರೀ 48 ಗಂಟೆ ಮಾತ್ರ, ಆಮೇಲೆ ನರಕ ಸೃಷ್ಟಿಯಾಗುತ್ತೆ ಇರಾನ್ನಲ್ಲಿ ಅಂತ ಹೇಳಿ ಟ್ರಂಪ್ ಬೆದರಿಸಿದ್ದಾರೆ. ಮತ್ತೊಂದು ಕಡೆ ಉಗ್ರ ದಾಳಿ ನಡೆಸೋಕೆ ಸಂಚು ರೂಪಿಸಿದ್ದ ಪಾಕಿಸ್ತಾನದ ದೊಡ್ಡ ಪ್ರಯತ್ನವನ್ನ ಭಾರತ ವಿಫಲಗೊಳಿಸಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಇರಾನ್ ಮಾಡಿರೋ ದೊಡ್ಡ ದಾಳಿ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ಯುದ್ಧ ಶುರುವಾದ ಮೇಲೆ ಅರಬ್ ರಾಷ್ಟ್ರಗಳನ್ನ ನಿರಂತರವಾಗಿ ಕಾಡ್ತಾ ಇರೋ ಇರಾನ್ ಸೌದಿ, ಕತರ್, ಬಹ್ರೇನ್, ಕುವೈತ್ ಎಲ್ಲರ ಮೇಲೂ ದಾಳಿ ಮಾಡಿದೆ. ಇವತ್ತಿಗೂ ದಾಳಿ ಮುಂದುವರಿತಾ ಇದೆ. ಆದರೆ ಎಲ್ಲರಿಗಿಂತ ಅತಿ ಹೆಚ್ಚು ಪೆಟ್ಟು ತಿಂತಿರೋದು ಜಗತ್ತಿನ ಪ್ರಮುಖ ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದಾಗಿರೋ ಯುನೈಟೆಡ್ ಅರಬ್ ಎಮಿರೇಟ್ಸ್. ದುಬೈ, ಶಾರ್ಜಾ, ಅಬುಧಾಬಿ ಈ ರೀತಿ ಗ್ಲೋಬಲ್ ಶೈನಿಂಗ್ ಸಿಟಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋ ರತ್ನಗಳಾಗಿರೋ ಈ ನಗರಗಳನ್ನು ಹೊಂದಿರೋ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಅದರಲ್ಲೂ ಶನಿವಾರ ಒಂದೇ ದಿನ 23 ಬ್ಯಾಲಿಸ್ಟಿಕ್ ಮಿಸೈಲ್ ಒಂದು ದಿನದಲ್ಲಿ ಚಿಕ್ಕ UAE ಮೇಲೆ ಹಾರಿಸಿದೆ ಇರಾನ್. ಹಾಗೆ 56 ಡ್ರೋನ್ಗಳನ್ನು ಕೂಡ ಹಾರಿಸಿದೆ. ಒಂದೇ ದಿನ ಭೀಕರ ದಾಳಿ ಮಾಡಿದೆ. ಇರಾನ್ನ ಮೂಲೆಗಳಿಂದ ನುಗ್ಗಿದಂತಹ ಈ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು UAE ಸಿಕ್ಕಾಪಟ್ಟೆ ಕಷ್ಟಪಟ್ಟು ಒದ್ದಾಡಿ ತಡೆದಿದೆ. ಆದರೆ ಇರಾನ್ ಇಲ್ಲ, ದಾಳಿ ಆಗ್ತಿಲ್ಲ, 90% ಡೌನ್ ಆಗಿದೆ ಅವರ ಮಿಸೈಲ್ ಮತ್ತು ಡ್ರೋನ್ ಫೈರಿಂಗ್ ಸಾಮರ್ಥ್ಯ ಅಂತೆಲ್ಲ ಮಾತಾಡೋ ಟೈಮ್ನಲ್ಲೇ ಇರೋಬರೋ ಎಲ್ಲ ಶಕ್ತಿ ಸೇರಿ ಒಂದೇ ಸಲ UAE ಮೇಲೆ ಮುಗಿಬಿದ್ದಾರೆ. ಇನ್ನು ಮುಂದೆ ಇನ್ನೂ ಜಾಸ್ತಿ ದಾಳಿ ಮಾಡಬಹುದು. ಒಂದೆರಡು ಮಿಸೈಲ್ ಏರ್ ಡಿಫೆನ್ಸಿಂದ ದಾಟ್ಕೊಂಡು ಒಳಗೆ ಬಂದು ಹೊಡೆದ್ರೂ ಕೂಡ ಭಾರಿ ಡ್ಯಾಮೇಜ್ ಆಗುತ್ತೆ UAEಗೆ ಅನ್ನೋ ಭಯ ಶುರುವಾಗಿದೆ. ಯಾಕಂದರೆ ಇರಾನ್ ಕೆಲ ದಿನಗಳ ಹಿಂದಷ್ಟೇ ಈ ಘೋಷಣೆ ಮಾಡಿತ್ತು, ನಮ್ಮ ಮೇಲಿನ ದಾಳಿಗೆ UAE ಸಪೋರ್ಟ್ ಮಾಡ್ತಿದೆ, ಸೊ ನಾವು ಮುಖಾಮುಖಿ ನೋಡದೆ, ಕರುಣೆ ತೋರದೆ ಹೊಡಿತೀವಿ ಅವರಿಗೆ ಅಂತ ಹೇಳಿ ಧಮಕಿ ಹಾಕಿತ್ತು. ಇರಾನ್ ಮಾಧ್ಯಮಗಳು ಕೂಡ UAE ಮೇಲೆ ಶೀಘ್ರದಲ್ಲಿ ದೊಡ್ಡ ಆಪರೇಷನ್ ಶುರುವಾಗುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ವು. ಈಗ ವೀಕೆಂಡ್ ಬರ್ತಿದ್ದ ಹಾಗೆ ಇರಾನ್ UAE ಮೇಲೆ ಮಿಸೈಲ್ ಮತ್ತು ಡ್ರೋನ್ ಮಳೆಗರೆದಿದೆ. ಅಷ್ಟೇ ಅಲ್ಲ, ಯುದ್ಧ ಶುರುವಾದಾಗಿನಿಂದ ಜಸ್ಟ್ ಈ UAE ಒಂದರ ಮೇಲೇ ಲೆಕ್ಕ ಕೇಳಿ ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗ್ಬೋದು. 500 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬರೀ UAE ಮೇಲೆ ಹಾರಿಸಿದೆ, ಒಂದು ರಾಷ್ಟ್ರದ ಮೇಲೆ ಇರಾನ್. 23 ಕ್ರೂಸ್ ಮಿಸೈಲ್ ಫೈರ್ ಮಾಡಿದೆ. 2141 ಡ್ರೋನ್ಗಳನ್ನು UAE ಕಡೆಗೆ ನುಗ್ಗಿಸಿದೆ ಇರಾನ್. ಈ ದಾಳಿಗಳಿಂದ UAEನ 2 ಸೈನಿಕರು, ಮೊರಕ್ಕೋದ ಒಬ್ಬ ಕಾಂಟ್ರಾಕ್ಟರ್ ಮತ್ತು ವಿದೇಶಗಳ 10 ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ. 217 ಜನ ಗಾಯಗೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ UAEನ ಆ ಟ್ರಸ್ಟ್ ಮತ್ತು ಅವರ ಆ ಇಮೇಜ್ ಏನಿತ್ತು, ಗ್ಲೋಬಲ್ ಫಿನಾನ್ಷಿಯಲ್ ವರ್ಲ್ಡ್ನ ಶೈನಿಂಗ್ ಸ್ಟಾರ್, ಸೇಫ್ ಅನ್ನೋ ಇಮೇಜ್ ಏನಿತ್ತು, ಇಲ್ಲಿ ಆರಾಮಾಗಿರ್ಬೋದು, ಲ್ಯಾವಿಶ್ ಆಗಿರ್ಬೋದು ಅಂತ ಆ ಇಮೇಜ್ಗೆ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಇರಾನ್. ಇಡೀ UAE ಹೈ ಅಲರ್ಟ್ನಲ್ಲಿದೆ. ಜನರಿಗೆ ಪದೇ ಅಲಾರ್ಮ್ ಬರ್ತಾ ಇದೆ, ಮೆಸೇಜ್ ಬರ್ತಿದೆ, ಅಲರ್ಟ್ ಮೆಸೇಜ್ ಬರ್ತಾ ಇದೆ, ಸೈರನ್ ಮೊಳಗ್ತಾ ಇದೆ. ಇಲ್ಲಿ ಅಚ್ಚರಿ ವಿಚಾರ ಏನು ಅಂದರೆ, ಈ ಯುದ್ಧ ಆದರೆ ಇಂಥ ಒಂದು ದಿನ ಬರುತ್ತೆ ಅಂತ UAEಗೆ ಮೊದಲೇ ಗೊತ್ತಿತ್ತು. ಯಾಕಂದರೆ UAEನ ಇರಾನ್ ಇಸ್ರೇಲ್ನಷ್ಟೇ ದ್ವೇಷಿಸುತ್ತೆ. ಇದನ್ನು ನಾವು ಹೇಳ್ತಿಲ್ಲ, ಖುದ್ದು ಇರಾನ್ ನಾಯಕರೇ ಹೇಳಿದ್ದಾರೆ. ಇರಾನ್ನ ಮಾಜಿ ಫಾರಿನ್ ಮಿನಿಸ್ಟರ್ ಮೊಹಮ್ಮದ್ ಝಾರಿಫ್, ನಮಗೆ ಇಸ್ರೇಲ್ ಮತ್ತು UAE ಎರಡೂ ಒಂದೇ. ಹೇಗೆ ನಾವು ಇಸ್ರೇಲ್ ಮತ್ತು ಅಮೆರಿಕದ ಅಸೆಟ್ಸ್ ಮೇಲೆ ದಾಳಿ ಮಾಡ್ತೀವೋ, UAE ಮೇಲೂ ಕೂಡ ಇರಾನ್ ದಾಳಿ ಮಾಡಬೇಕು, UAE ಕಡೆಗೆ ಫೋಕಸ್ ಮಾಡಬೇಕು ಅಂತ ಹೇಳಿದರು. ಕಾರಣ UAE ಈ ಭಾಗದಲ್ಲಿ ಅಮೆರಿಕದ ಮೇಜರ್ ಸೆಕ್ಯೂರಿಟಿ ಪಾರ್ಟ್ನರ್. ಅಷ್ಟೇ ಅಲ್ಲ, ಇಸ್ರೇಲ್ನ ಅತ್ಯಾಪ್ತ ರಾಷ್ಟ್ರ ಕೂಡ ಹೌದು. ಅಬ್ರಹಾಂ ಅಕಾರ್ಡ್ಸ್ಗೂ ಸೈನ್ ಹಾಕಿರೋ ರಾಷ್ಟ್ರ UAE. ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕಾಗೆ UAE ಬೆಂಬಲ ಕೊಡ್ತಾ ಇದೆ ಅಂತ ಇರಾನ್ ಭಾವಿಸ್ತಾ ಇದೆ. ಈ ಭಾಗದಲ್ಲಿ ಅತಿಯಾದ ವೆಸ್ಟರ್ನ್ ಕಲ್ಚರ್ ಇರೋ ರಾಷ್ಟ್ರ ಅಂದರೂ ಕೂಡ UAE ಅಂತ ಇರಾನ್ಗೆ ಸಿಟ್ಟಿದೆ. ನಮ್ಮ ಸಿದ್ಧಾಂತಕ್ಕೆ ಸರಿ ಬರಲ್ಲ ಅನ್ನೋದು ಇರಾನ್ನ ವಾದ. ಜೊತೆಗೆ ದ್ವೀಪಗಳಿಗೆ ಸಂಬಂಧಪಟ್ಟಂತೆ ಭೂ ವಿವಾದ ಇದೆ. ಆ ಕಡೆ ಇರಾನ್, ಈ ಕಡೆ UAE ಅಲ್ವಾ, ಮಧ್ಯದಲ್ಲಿ ಹೊರ್ಮುಜ್ ಜಲಸಂಧಿ ಇದೆಯಲ್ವಾ, ಅದರಲ್ಲಿರೋ ದ್ವೀಪಗಳು ಅಬು ಮೂಸಾ, ಗ್ರೇಟರ್ ಟಂಬ್, ಲೆಸರ್ ಟಂಬ್, ಆ ದ್ವೀಪಗಳಿಗೆ ಸಂಬಂಧಪಟ್ಟಂತೆ ನಮ್ಮದು ಅನ್ನೋ ಕಿತ್ತಾಟ ಇದೆ.
ಇದಕ್ಕೆ ಪ್ರತಿಯಾಗಿ UAE ಕೂಡ ಸುಮ್ಮನೆ ಕೂತಿಲ್ಲ. ಈಗ ಅವರು ಕೂಡ ಇರಾನ್ ವಿರುದ್ಧ ಏನೇನು ಮಾಡ್ಬೋದೋ ಎಲ್ಲ ಮಾಡ್ತಾ ಇದ್ದಾರೆ. ಹೊರ್ಮುಜ್ ಓಪನ್ ಮಾಡಿಸೋಕೆ ಬೇಕಾದ್ರೆ ನಾವು ಯುದ್ಧಕ್ಕೂ ರೆಡಿ ಅಂತ UAE ಹೇಳಿದ್ರು, ಅಂದರೆ ನೇವಿ ಕಳಿಸ್ತೀವಿ ಅಂತ ಹೇಳಿದ್ರು. ಅಲ್ಲದೆ ಮಾಹಿತಿ ಪ್ರಕಾರ ಇರಾನ್ ಮೇಲಿನ ದಾಳಿಗಳಿಗೆ UAE ತನ್ನ ಹತ್ರ ಇರೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಗುಪ್ತಚರ ಮಾಹಿತಿಯನ್ನು ಅಮೆರಿಕಾಗೆ ನೀಡ್ತಾ ಇದೆ, ಇಸ್ರೇಲ್ ಮತ್ತು ಅಮೆರಿಕಾಗೆ. ಹೀಗಾಗಿ ಇರಾನ್ UAEಯನ್ನು ಅತಿ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇರೋದು. ಆದರೆ ಇರಾನ್ ದಾಳಿಗಳನ್ನು UAE ಅತ್ಯಂತ ಯಶಸ್ವಿಯಾಗಿ ತಡೆದಿದೆ. ಹಾಗೆ ನೋಡಿದ್ರೆ ಇಸ್ರೇಲ್ಗಿಂತ ಹೆಚ್ಚು ಎಫೆಕ್ಟಿವ್ ಆಗಿ UAEನೇ ಇರಾನ್ ದಾಳಿಗಳನ್ನು ಬ್ಲಾಕ್ ಮಾಡ್ತಿರೋದು. ಇಸ್ರೇಲ್ ಮೇಲೆ ಆಗಿರೋದು 1200 ದಾಳಿ ಸ್ನೇಹಿತರೆ. ಆದರೆ UAE ಮೇಲೆ 2500ಕ್ಕೂ ಅಧಿಕ ಟೋಟಲ್ ದಾಳಿಗಳಾಗಿದ್ದಾವೆ. ಆದರೂ ಇಸ್ರೇಲ್ಗಿಂತ ಕಮ್ಮಿ ಹಾನಿಯಾಗಿದೆ, ಡ್ಯಾಮೇಜಸ್ ಆಗಿದೆ UAEನಲ್ಲಿ. ಕಾರಣ UAE ಕಳೆದ 40 ವರ್ಷಗಳಿಂದ ತನ್ನ ಏರ್ ಡಿಫೆನ್ಸ್ ತುಂಬ ಗಟ್ಟಿಯಾಗಿ ಕಟ್ಕೊಂಡು ಭದ್ರ ಮಾಡಿಟ್ಕೊಂಡಿದೆ. 1980ರ ದಶಕದಲ್ಲೇ ಇರಾನ್ ತನಗೆ ಅತಿ ದೊಡ್ಡ ಬೆದರಿಕೆಯಾಗುತ್ತೆ ಅಂತ UAE ಮೊದಲೇ ಅಂದಾಜು ಮಾಡಿತ್ತು. ಹೀಗಾಗಿ ಅಮೆರಿಕದಿಂದ ಹಾಕ್ ಅನ್ನೋ ಬೇಸಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆವಾಗಲೇ ಪರ್ಚೇಸ್ ಮಾಡಿಟ್ಕೊಂಡಿದ್ರು. ಆಮೇಲೆ ಪೇಟ್ರಿಯಟ್ ಸಿಸ್ಟಮ್ಗಳನ್ನು ಕೂಡ UAE ಖರೀದಿ ಮಾಡಿತು. ಶತ್ರುಗಳ ಭಾರಿ ಗಾತ್ರದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಆಕಾಶದಲ್ಲಿ ಲಾಕ್ ಮಾಡಿ ಹೊಡೆದು ಹಾಕುತ್ತೆ ಅದು. 2011ರಲ್ಲಿ UAE ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಅಮೆರಿಕದವರನ್ನ ಬಿಟ್ಟರೆ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಥಾಡ್ ಅನ್ನೋ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮನ್ನು ಖರೀದಿ ಮಾಡಿದ ರಾಷ್ಟ್ರ ಕೂಡ ಆಯಿತು. ಇದು ಆಕಾಶದ ಬಹು ಎತ್ತರದಲ್ಲೇ ಬರೋ ಮಿಸೈಲ್ಗಳನ್ನು ಗುರುತಿಸಿ ಹೊಡೆಯುತ್ತೆ. ನಮ್ಮ S-400ನ ಕಾಂಪಿಟೇಟರ್ ಇದು. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಸ್ರೇಲ್ನಿಂದ UAE ಬರಾಕ್ ಮತ್ತು ಸ್ಪೈಡರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ತಂದು ಗುಡ್ಡೆ ಹಾಕೊಂಡಿದೆ, ರಾಶಿ ತಂದಿಟ್ಕೊಂಡಿದೆ. ಹಾಗೆ ರಷ್ಯಾದಿಂದಲೂ ಹೆಗಲಿಂದ ಫೈರ್ ಮಾಡಬಹುದಾದ ಏರ್ ಡಿಫೆನ್ಸನ್ನು ಖರೀದಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆ UAE ಜಗತ್ತಿನ ಎಲ್ಲ ರಾಷ್ಟ್ರಗಳಿಂದಲೂ ಬೆಸ್ಟ್ ಏರ್ ಡಿಫೆನ್ಸ್ ತಗೊಂಡು ಸೇಮ್ ನಮ್ಮ ಥರನೇ, ಭಾರತ ಥರನೇ ಸ್ಟ್ರಾಂಗ್ ಆಗಿ ಏರ್ ಡಿಫೆನ್ಸ್ ಬಲೆಯನ್ನು ಹೆಣ್ಕೊಂಡಿದ್ದಾರೆ. ಭಾರತದಿಂದ ಈಗ ನಿಮ್ದು ಆಕಾಶ್ ಚೆನ್ನಾಗಿದೆ ಅದು ಕೊಡಿ ಅಂತ ಕೇಳ್ತಿದ್ದಾರೆ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೂಡ ಖರೀದಿ ಮಾಡೋ ಪ್ಲಾನ್ನಲ್ಲಿದ್ದಾರೆ. ಹೀಗಾಗಿನೇ ಇಸ್ರೇಲ್ಗಿಂತ ಬೆಟರ್ ಆಗಿ ಅಲ್ಲಿ ಐರನ್ ಡೋಮ್ ಅಂತ ಹೇಳ್ತಾರಲ್ಲ, UAEನ ಐರನ್ ಡೋಮ್ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಇರಾನ್ ಕ್ಲಸ್ಟರ್ ಮ್ಯೂನಿಷನ್ಸ್ ಮತ್ತು ಇತರ ಸ್ಫೋಟಕಗಳನ್ನು ಬಳಸೋಕೆ ನಿಂತರೆ ಆಗ UAE ಅವಾಗಲೂ ಕೂಡ ತಡ್ಕೊಳುತ್ತಾ ಈ UAEನ ಏರ್ ಡಿಫೆನ್ಸ್ ಇರಾನ್ನ ದಾಳಿಗಳನ್ನು? ಅದು ನೋಡ್ಬೇಕೇನಾಗುತ್ತೆ ಅಂತ. ಏನೋ ಸಿರಿಯಾ ರಾಜಧಾನಿ ಡಮಾಸ್ಕಸ್ನಲ್ಲಿರೋ UAE ಎಂಬಸಿ ಮತ್ತು ರಾಯಭಾರಿಯ ನಿವಾಸದ ಮೇಲೆ ದಾಳಿಯಾಗಿದೆ. ಇದನ್ನು UAE ಕಠಿಣ ಪದಗಳಲ್ಲಿ ಖಂಡಿಸಿದೆ. ಅಲ್ಲದೆ ಈ ದಾಳಿಕೋರರನ್ನ ಹೊಣೆಗಾರರನ್ನಾಗಿಸೋಕೆ, ಇಂಥ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ಳೋಕೆ ಸಿರಿಯಾ ಸರ್ಕಾರಕ್ಕೆ ಕರೆ ಕೊಟ್ಟಿದೆ. ಹಾಗೆ ಎಂಬಸಿ ಮತ್ತು ಅದರ ಸಿಬ್ಬಂದಿಗಳ ಸುರಕ್ಷತೆಯ ಜವಾಬ್ದಾರಿಯನ್ನು ಸಿರಿಯಾ ಸರ್ಕಾರ ಪೂರೈಸಬೇಕು ಅಂತ ಹೇಳಿದೆ. ಇತ್ತ ಕಳೆದ 24 ಗಂಟೆಗಳಲ್ಲಿ ಕನಿಷ್ಠ 8 ಸಲ ಇರಾನ್ ನಮ್ಮ ಮೇಲೆ ಡ್ರೋನ್ ಹಾರಿಸಿದೆ ಅಂತ ಬಹ್ರೇನ್ ಹೇಳಿದೆ. ಇವುಗಳೆಲ್ಲವನ್ನ ಹೊಡೆದು ಹಾಕಿದೀವಿ ಅಂತಲೂ ಹೇಳಿದೆ. ಹಾಗೆ ಇರಾಕ್ನ ರುಮೈಲಾ ನಾರ್ತ್ ಆಯಿಲ್ ಫೀಲ್ಡ್ ಮೇಲೂ ಕೂಡ ದಾಳಿಯಾಗಿದೆ. 2 ಡ್ರೋನ್ಗಳು ಅಪ್ಪಳಿಸಿವೆ. ಈ ದಾಳಿಯಲ್ಲಿ 3 ಕಾರ್ಮಿಕರು ಗಾಯಗೊಂಡಿದ್ದಾರೆ. ಇನ್ನು ಏಪ್ರಿಲ್ 6 ಸಮೀಪಿಸುತ್ತಿದ್ದ ಹಾಗೆ, ಡೆಡ್ ಲೈನ್ ಹತ್ರ ಬರ್ತಿದ್ದ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಫೈನಲ್ ವಾರ್ನಿಂಗ್ ತರ ಕೊಟ್ಟಿದ್ದಾರೆ. ನಮ್ಮೊಂದಿಗೆ ಡೀಲ್ ಇವಾಗಲೇ ಮಾಡ್ಕೊಳ್ಳಿ, ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿ ಅಂತ ನಾನು ಇರಾನ್ಗೆ 10 ದಿನಗಳ ಟೈಮ್ ಕೊಟ್ಟಿದೆ. ಈಗ ಆ ಟೈಮ್ ಮುಗಿತಾ ಬರ್ತಾ ಇದೆ. ಉಳಿದಿರೋದು ಬರೀ 48 ಗಂಟೆ ಮಾತ್ರ. ಸೊ ಅಷ್ಟರ ಒಳಗಡೆ ಡೀಲ್ ಆಗಬೇಕು, ಇಲ್ಲಾಂದ್ರೆ ನರಕ ತೋರಿಸ್ತೀವಿ, ಅಲ್ಲಿ ನರಕವೇ ಸೃಷ್ಟಿಯಾಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಡೆಯಲ್ಲಿ ಗ್ಲೋರಿ ಬಿ ಟು ಗಾಡ್ ಅಂತ ಪೋಸ್ಟ್ ಹಾಕಿದ್ದಾರೆ. ಹೀಗಾಗಿ ನೆಕ್ಸ್ಟ್ 48 hours ಡೆಡ್ ಲೈನ್ ಹತ್ರ ಬರ್ತಾ ಇದೆ. ಇದು ನಿರ್ಣಾಯಕ ಸಮಯ ಸ್ನೇಹಿತರೆ. ಯಾಕಂದ್ರೆ ಒಂದು ವೇಳೆ ಇರಾನ್ 10 days ಅಲ್ಲಿ ಡೀಲ್ಗೆ ಒಪ್ಪಿಲ್ಲ ಅಂತ ಹೇಳಿದ್ರೆ ಭಾರಿ ಪ್ರಮಾಣದ ಮಿಲಿಟರಿ ಆಪರೇಷನ್ ಮಾಡಬೇಕು ಅಂತ ಅಮೆರಿಕ 40-50 ಸಾವಿರ ಸೈನಿಕರನ್ನ ಮಿಡಲ್ ಈಸ್ಟ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೆ. ಫೈಟರ್ ಜೆಟ್ಗಳು, ವಿಮಾನ ವಾಹಕ ಯುದ್ಧ ನೌಕೆಗಳು, ಸೋಲ್ಜರ್ಸ್ ಎಲ್ಲ ಸೇರಿದ ಹಾಗೆ. ಇನ್ನೇನು ಅನಾಹುತ ಮಾಡ್ತಾರೆ ಇವರಿಬ್ರು ಸೇರ್ಕೊಂಡು ಜಗತ್ತಿಗೆ ಅನ್ನೋ ಆತಂಕ ಈಗ ಕಾಡ್ತಾ ಇದೆ. ಇರೋ ಸ್ನೇಹಿತರೆ, ಪೀಸ್ಫುಲ್ ಆಗಿ ಚಾರ್ ಧಾಮ್ ಯಾತ್ರೆ, 13 ದಿನಗಳ ಫುಲ್ ಚಾರ್ ಧಾಮ್ ಯಾತ್ರೆ ಹೋಗಬೇಕು ಅಂತ ಆಸಕ್ತಿ ನಿಮಗಿದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲದೆ ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಏನು ಭರ್ತಿ 7 ವರ್ಷಗಳ ಬಳಿಕ ಭಾರತ ಇರಾನ್ನಿಂದ ಕಚ್ಚಾ ತೈಲ, ಗ್ಯಾಸ್ ಖರೀದಿ ಮಾಡಿದೆ. ಭಾರತ ಸರ್ಕಾರ ಅಧಿಕೃತವಾಗಿ ಇದನ್ನ ಮಾಹಿತಿ ಕೊಟ್ಟಿದೆ. ಯುದ್ಧದಿಂದ ತೈಲ ಸಪ್ಲೈ ಶಾರ್ಟೇಜ್ ಆಗಿರೋದ್ರಿಂದ ಭಾರತ ಸದ್ಯ 40ಕ್ಕೂ ಅಧಿಕ ರಾಷ್ಟ್ರಗಳಿಂದ ಕ್ರೂಡ್ ಆಯಿಲ್ ತರಿಸ್ಕೊಳ್ತಾ ಇದೆ. ಇದರಲ್ಲಿ ಭಾರತ ಇರಾನ್ನಿಂದಲೂ ಆಯಿಲ್ ತರಿಸ್ಕೊಳ್ತಾ ಇದೆ. ಹಾಗೆ ನಿರ್ಬಂಧ ಹೇರಲಾಗಿದ್ದ ಹಡಗಿನಲ್ಲೇ ಇರಾನ್ನಿಂದ 44,000 ಮೆಟ್ರಿಕ್ ಟನ್ LPG ಗ್ಯಾಸ್ ಕೂಡ ಮಂಗಳೂರಿನ ವೆಸ್ಟರ್ನ್ ಪೋರ್ಟ್ಗೆ ಬಂದು ತಲುಪಿದೆ. ಪೆಟ್ರೋಲಿಯಂ ಮತ್ತು ಗ್ಯಾಸ್ ಸಚಿವಾಲಯ ಇದನ್ನ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿದೆ. ಈ ಮೂಲಕ 2019ರಲ್ಲಿ ನಿರ್ಬಂಧದ ಕಾರಣಗಳಿಂದಾಗಿ ಇರಾನ್ ತೈಲಕ್ಕೆ ಗುಡ್ ಬೈ ಹೇಳಿದ್ದ ಭಾರತ ಈಗ ಯುದ್ಧದ ಕಾರಣ
ಯುದ್ಧದಲ್ಲಿ ಪುಡಿ ಆಗ್ತಿರೋ ಇರಾನ್ನಿಂದಲೇ ತೈಲವನ್ನ ಖರೀದಿ ಮಾಡೋಕೆ ಶುರು ಮಾಡಿದೆ. ಇವಾಗ ನಿರ್ಬಂಧ ಬರಲ್ವಾ ಅಂತ ನೀವು ಕೇಳಬಹುದು. ಜಾಗತಿಕ ತೈಲ ಬೆಲೆಯನ್ನ ಕಂಟ್ರೋಲ್ ಮಾಡೋಕೋಸ್ಕರ ಇರಾನ್ನ ಆಯಿಲ್ ಎಕ್ಸ್ಪೋರ್ಟ್ ಮೇಲಿನ ನಿರ್ಬಂಧವನ್ನ ಖುದ್ದು ಅಮೆರಿಕವೇ ಸದ್ಯಕ್ಕೆ ಸಡಿಲ ಮಾಡಿದೆ. ಈ ನಡುವೆ ಇರಾನ್ ಭಾರತಕ್ಕೆ ಒಂದು ಸಂದೇಶ ರವಾನೆ ಮಾಡಿದೆ. ಮಿಡಲ್ ಈಸ್ಟ್ ಯುದ್ಧದ ನಡುವೆನೂ ಕೂಡ ಹಾರ್ಮುಜ್ ಜಲಸಂಧಿ ದಾಟಿ ಗ್ರೀನ್ ಸಾನ್ವಿ ಅನ್ನೋ ಭಾರತದ 7ನೇ LPG ಟ್ಯಾಂಕರ್ ಸೇಫ್ ಆಗಿ ರೀಚ್ ಆಗಿತ್ತು. ಇದಕ್ಕೆ ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಘ್ವಿ ರಿಯಾಕ್ಟ್ ಮಾಡಿದ್ರು. ಇದು ಭಾರತದ ಡಿಪ್ಲೊಮಸಿಯ ಗೆಲುವು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಖುಷಿ ಹಂಚಿಕೊಂಡಿದ್ರು. ಇವರ ಈ ಪೋಸ್ಟ್ಗೆ ಮುಂಬೈನಲ್ಲಿರೋ ಇರಾನ್ ಕಾನ್ಸುಲೇಟ್ ಕಚೇರಿ ಬಹಳ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದೆ. ಭಾರತ ಹಾಗೂ ವಿಶೇಷವಾಗಿ ಗುಜರಾತ್ ಜೊತೆಗೆ ನಾವು ಬಹಳ ದೀರ್ಘಕಾಲದ ನಂಟನ್ನ ಹೊಂದಿದ್ದೀವಿ. ಯಾಕಂದ್ರೆ ಶತಮಾನಗಳ ಹಿಂದೆ ಗುಜರಾತ್ಗೆ ನಮ್ಮ ಇರಾನ್ನ ಜನರು ಹೋಗ್ತಾ ಇದ್ರು. ಈ ನಾಗರಿಕತೆ ನಂಟಿನ ಮೇರೆಗೆ ಕಟ್ಟಲಾಗಿರೋ ನಮ್ಮ ಈ ಸಂಬಂಧವನ್ನ ಮತ್ತಷ್ಟು ಬಲಿಷ್ಠಗೊಳಿಸೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸುಮಾರು 4000 ವರ್ಷಗಳ ಹಿಂದೆ ಗುಜರಾತ್ನಲ್ಲಿದ್ದ ಲೋಥಲ್ ಬಂದರಿನ ಬಗ್ಗೆ ಅವರು ಮಾತನಾಡ್ತಿದ್ದಾರೆ. ಆಗಿನ ಕಾಲದಲ್ಲಿ ಈ ಬಂದರಿನ ಮೂಲಕ ಭಾರತ ಮತ್ತು ಇರಾನ್ ಜನರ ನಡುವೆ ವ್ಯಾಪಾರ ವಹಿವಾಟು ಜೋರಾಗಿ ನಡೆದಿತ್ತು. ಅದನ್ನೇ ಇಲ್ಲಿ ಇರಾನ್ ಮೆನ್ಷನ್ ಮಾಡಿದೆ. ಏನೋ ಯುದ್ಧ ತೀವ್ರಗೊಳ್ತಿರೋ ನಡುವೆನೆ ಹಾರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರೋ ಇರಾನ್ ಒಂದು ಮಹತ್ವದ ನಿರ್ಧಾರವನ್ನ ತಗೊಂಡಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಅಗತ್ಯ ವಸ್ತುಗಳು ಹಾಗೂ ಮಾನವೀಯ ನೆರವನ್ನ ಹೊತ್ತ ಹಡಗುಗಳ ಸಂಚಾರಕ್ಕೆ ಇರಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇರಾನ್ನ ತಸ್ನಿಮ್ ಸುದ್ದಿ ಸಂಸ್ಥೆ ಈ ರಿಪೋರ್ಟ್ ಮಾಡಿದೆ. ಈ ಪರ್ಮಿಷನ್ ಕೇವಲ ಇರಾನ್ ಬಂದರುಗಳಿಗೆ ಬರುವ ಮತ್ತು ಒಮಾನ್ ಸಮುದ್ರದಲ್ಲಿರುವ ಹಡಗುಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಕೂಡ ಕಂಡೀಷನ್ ಹಾಕಿದ್ದಾರೆ. ಇತ್ತ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸ್ತಾ ಇದ್ದ ಇಸ್ರೇಲ್ಗೆ ಲಿಂಕ್ ಇರೋ ಹಡಗಿನ ಮೇಲೆ ಡ್ರೋನ್ ದಾಳಿ ಮಾಡಿದೀವಿ ಅಂತ ಇರಾನ್ ಘೋಷಿಸಿದೆ. ಈ ದಾಳಿಯಿಂದಾಗಿ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತಲೂ ಇರಾನ್ ಹೇಳಿದೆ. ದಾಳಿಗೊಳಗಾದ ಹಡಗಿನ ಹೆಸರನ್ನ MSC ಇಶಿಕಾ ಅಂತ IRGC ಕ್ಲೇಮ್ ಮಾಡಿದೆ. ಸದ್ಯ ಅದರಲ್ಲಿ ಏನಿತ್ತು, ಎಷ್ಟು ಜನ ಇದ್ರು, ಅವರಿಗೆ ಪ್ರಾಣಾಪಾಯ ಆಗಿದೆಯಾ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಇತ್ತ ಇಸ್ರೇಲ್ ಒಳಗೂ ಇರಾನ್ ದಾಳಿ ಮಾಡಿದೆ. ಹಲವು ನಗರಗಳಲ್ಲಿ ಇರಾನ್ನ ಕ್ಲಸ್ಟರ್ ಸ್ಫೋಟಕ ಬಿದ್ದು ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಇತ್ತ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲಿನ ದಾಳಿಯನ್ನ ಕೂಡ ತೀವ್ರಗೊಳಿಸಿದ್ದಾರೆ. ಅವರು ಕೂಡ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಇರಾನ್ನ ಹಾರ್ಮೋಜ್ಗನ್ ಪ್ರಾಂತ್ಯದ ಬಂದರ್ ಖಾಮಿರ್ ಅನ್ನೋ ಜಾಗದಲ್ಲಿರೋ ಸಿಮೆಂಟ್ ಪ್ಲಾಂಟ್ ಮೇಲೆ ದಾಳಿ ಮಾಡಿದ್ದಾರೆ. ಸದ್ಯ ಈ ದಾಳಿಯಿಂದ ಫ್ಯಾಕ್ಟರಿಯ ಕೆಲಸಕ್ಕೆ ಯಾವುದೇ ಅಡ್ಡಿ ಆಗಿಲ್ಲ. ಎಂದಿನಂತೆ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ದಕ್ಷಿಣ ಇರಾನ್ನಲ್ಲಿ IRGCಗೆ ಸೇರಿದ ನೌಕಾಪಡೆ ಫೆಸಿಲಿಟಿ ಮೇಲೂ ಕೂಡ ದಾಳಿಯಾಗಿದೆ. ಇಸ್ರೇಲ್ ಇಲ್ಲಿ ಏರ್ ಸ್ಟ್ರೈಕ್ ಮಾಡಿದೆ. ಏನು ಇರಾನ್ನ ಬುಷೆಹರ್ ಪರಮಾಣು ಸ್ಥಾವರದ ಬಳಿ ಶನಿವಾರ ಮುಂಜಾನೆ ಇಸ್ರೇಲ್ ಮತ್ತು ಅಮೆರಿಕಗಳು ದಾಳಿ ಮಾಡಿದ್ವು. ಇದರಲ್ಲಿ ಒಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ರು. ಈಗ ಇಲ್ಲಿ ಅಣು ವಿಕಿರಣದ ಭಯ ಶುರುವಾಗಿದೆ. ಸದ್ಯ ದಾಳಿಯಿಂದ ಪ್ಲಾಂಟ್ನ ಪಕ್ಕದ ಬಿಲ್ಡಿಂಗ್ಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಇನ್ನೂ ಕೂಡ ರೇಡಿಯೇಷನ್ ಲೀಕೇಜ್ ಆಗಿಲ್ಲ ಅಂತ ವಿಶ್ವಸಂಸ್ಥೆಯ ಪರಮಾಣು ಕಣ್ಗಾವಲು ಸಂಸ್ಥೆ ಹೇಳಿದೆ. ಆದರೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಗಂಭೀರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ಈ ಬುಷೆಹರ್ ಪ್ಲಾಂಟ್ ಮೇಲೆ ಈಗ ಆಲ್ರೆಡಿ 4 ಬಾರಿ ದಾಳಿಯಾಗಿದೆ. ಮತ್ತೇನಾದ್ರೂ ದಾಳಿ ಆದರೆ ಅದರಿಂದ ವಿಕಿರಣ ಹೊರಬರೋ ಸಾಧ್ಯತೆ ಇರುತ್ತೆ. ಆಗ ಅದು ಇಡೀ ಗಲ್ಫ್ ರಾಷ್ಟ್ರಗಳನ್ನೆಲ್ಲ ನಾಶ ಮಾಡುತ್ತೆ ಅಂತ ಹೇಳಿ ಅಬ್ಬಾಸ್ ಅರಾಕ್ಚಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಆ ಪವರ್ ಪ್ಲಾಂಟ್ ನಮ್ಮ ರಾಜಧಾನಿ ಟೆಹರಾನ್ಗಿಂತ ನಿಮಗೆ ಗಲ್ಫ್ ರಾಷ್ಟ್ರಗಳಿಗೇನೆ ತುಂಬಾ ಹತ್ತಿರದಲ್ಲಿರೋದು. ಸೊ ಟೆಹರಾನ್ ಅನ್ನ ಸುಡೋಕು ಮುನ್ನ ಅದು ಗಲ್ಫ್ ರಾಷ್ಟ್ರಗಳ ರಾಜಧಾನಿಗಳನ್ನ ಸುಟ್ಟು ಹಾಕುತ್ತೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಬುಷೆಹರ್ ಇರಾನ್ನ ದೊಡ್ಡ ಆಕ್ಟಿವ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಸದ್ಯಕ್ಕೆ ಇರಾನ್ ಇಲ್ಲಿ ರಷ್ಯಾ ಹೆಲ್ಪ್ ತಗೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದೆ. ಈ ಪ್ಲಾಂಟ್ನಿಂದ ಸುಮಾರು 1000 ಮೆಗಾವ್ಯಾಟ್ ವಿದ್ಯುತ್ ಸಿಗ್ತಾ ಇದ್ದು ಲಕ್ಷಾಂತರ ಮನೆಗಳಿಗೆ ಪವರ್ ಸಪ್ಲೈ ಆಗ್ತಾ ಇದೆ. ಇದೇ ಜಾಗದಲ್ಲಿ ತನ್ನ ಕೆಪಾಸಿಟಿ ಹೆಚ್ಚಿಸಿಕೊಳ್ಳೋಕೆ ಇರಾನ್ ಮತ್ತೆರಡು ಹೊಸ ರಿಯಾಕ್ಟರ್ಗಳನ್ನ ಕಟ್ಟೋ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇರಾನ್ನಲ್ಲಿ ಯಾವುದೇ ಅಣು ಕಾರ್ಯಕ್ರಮದ ಕುರುಹೆ ಇರಬಾರದು ಅಂತ ಹೇಳಿ ಇಸ್ರೇಲ್ ಇಲ್ಲಿ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ರಷ್ಯಾ ಅಲ್ಲಿದ್ದ ತನ್ನ ಪ್ರಜೆಗಳನ್ನ, ವಿಜ್ಞಾನಿಗಳನ್ನ, ಇಂಜಿನಿಯರ್ಸ್ ಅನ್ನ, ಸಿಬ್ಬಂದಿಯನ್ನ ವಾಪಸ್ ಕರ್ಸ್ಕೊಂಡು ಹೋಗೋಕೆ ಇವಾಕ್ಯುಯೇಷನ್ ಪ್ಲಾನ್ ಮಾಡಿದೆ. ಸ್ನೇಹಿತರಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಇದು ಗಲ್ಫ್ ರಾಷ್ಟ್ರಗಳು, ಅಮೆರಿಕದ ಮಿತ್ರರು, ಅವ್ರಿಗೂ ತುಂಬಾ ಹತ್ತಿರದಲ್ಲಿ ಬರುತ್ತೆ. ಯಾಕಂದ್ರೆ ರಾಜಧಾನಿ ಟೆಹರಾನ್ನಿಂದ 1200 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಬಹರೇನ್ನಿಂದ ಬರೀ 215 ಕಿಲೋಮೀಟರ್ ದೂರ, ಸೌದಿಯ ದಮ್ಮಂನಿಂದ 225 ಕಿಲೋಮೀಟರ್ ಮಾತ್ರ ದೂರ, ಕುವೈತ್ನಿಂದ 275 ಕಿಲೋಮೀಟರ್, ಕತರ್ನಿಂದ 350 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ನೋಡಿ, ನಿಮಗೆ ಹುಷಾರ್, ನಿಮಗೆ ಡೇಂಜರ್ ಇದು ಅಂತ ಹೇಳಿ ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ. ಈ ನಡುವೆ ಇಸ್ರೇಲ್ ವಾಯುಪಡೆಯಿಂದ ಒಂದು ಅಚಾತುರ್ಯ ಆಗಿದೆ, ಎಡವಟ್ಟಾಗಿದೆ. ವಾಯುಪಡೆಯ ಹೆಲಿಕಾಪ್ಟರ್ ಅಪ್ಪಿತಪ್ಪಿ ಅವ್ರ ದೇಶದಲ್ಲೇ ಇಸ್ರೇಲ್ನ ಉತ್ತರ ಭಾಗದಲ್ಲೇ ಸ್ಫೋಟಕ ಬೀಳಿಸ್ಬಿಟ್ಟಿದ್ದಾರೆ. ಇದನ್ನ ಖುದ್ದು ಇಸ್ರೇಲ್ ಒಪ್ಕೊಂಡಿದೆ. ಹ್ಯೂಮನ್ ಎರರ್ ನಿಂದ ಈ ಘಟನೆಯಾಗಿದೆ. ಸ್ಫೋಟಕವನ್ನ ಆ ಜಾಗದಿಂದ ಸೇಫ್ ಆಗಿ ತೆಗೆಯೋಕೆ ಸ್ಯಾಪರ್ ಟೀಮ್ ಕಳಿಸಲಾಗಿದೆ.
ಯಾವುದೇ ಡ್ಯಾಮೇಜಸ್ ಆಗಿಲ್ಲ, ಪ್ರಾಣಹಾನಿ ಆಗಿಲ್ಲ, ತನಿಖೆ ನಡೀತಾ ಇದೆ ಅಂತ ಸೇನೆ ಹೇಳಿದೆ. ಇನ್ನು ಇರಾನ್ನಲ್ಲಿ ಅಮೆರಿಕದ F-15 ಜೆಟ್ ಪತನ ಆದ ಬೆನ್ನಲ್ಲೇ ನಾಪತ್ತೆಯಾಗಿರೋ ಪೈಲಟ್ ತಾಯಿ ಪೈಲಟ್ಗಳಿಗಾಗಿ ಪ್ರಾರ್ಥಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದಕ್ಕೆ ಪಾಕಿಸ್ತಾನ ಮತ್ತು ಸೌತ್ ಆಫ್ರಿಕಾದಲ್ಲಿರೋ ಇರಾನ್ ಎಂಬಸಿಗಳು ರಿಯಾಕ್ಟ್ ಮಾಡಿವೆ. ನಿಮ್ಮ ಮಕ್ಕಳು ನಮ್ಮ ಇರಾನ್ನ ಕಸ್ಟಡಿಯಲ್ಲಿದ್ರೆ ತಲೆಕೆಡಿಸ್ಕೋಬೇಡಿ, ಸೇಫ್ ಆಗಿರ್ತಾರೆ. ಆದ್ರೆ ಟ್ರಂಪ್ ಆಡಳಿತದಲ್ಲೇ ಅವರಿಗೆ ಜಾಸ್ತಿ ಅಪಾಯ ಇದೆ ಅಂತ ಹೇಳಿ ಅಮೆರಿಕದ ಕಾಲೆಳೆದಿದ್ದಾರೆ. ಅಲ್ಲದೆ ನಮ್ಮದು ನಾಗರಿಕ ರಾಷ್ಟ್ರ, ನಾವು ಯುದ್ಧ ಕೈದಿಗಳನ್ನ ಗೌರವದಿಂದ ನಡೆಸ್ಕೊಳ್ತೀವಿ. ಅಮೆರಿಕದ ರೆಸ್ಕ್ಯೂ ಟೀಮ್ ಕೈಗೆ ಸಿಗೋದಕ್ಕಿಂತ ನಮ್ಮ ಬಳಿ ಇರೋದೇ ನಿಮ್ಮ ಮಕ್ಕಳಿಗೆ ಬಹಳ ಸೇಫ್ ಅಂತ ಹೇಳಿ ಫುಲ್ ಸ್ವ್ಯಾಗ್ ಅಲ್ಲಿ ಇರಾನ್ ರಿಪ್ಲೈ ಮಾಡಿದೆ. ಇರಾನ್ ಜೊತೆಗಿನ ಶಲಾಂಚೆ ಬಾರ್ಡರ್ ಅನ್ನ ಏಕಾಏಕಿ ಕ್ಲೋಸ್ ಮಾಡಿದೆ. ಇರಾನ್ ನಡೆಸಿದ ಏರ್ ಸ್ಟ್ರೈಕ್ ನಲ್ಲಿ ಇರಾಕ್ ಮೂಲದ ಒಬ್ಬ ಟ್ರಾವೆಲರ್ ಪ್ರಾಣ ಕಳ್ಕೊಂಡಿದ್ರು. ಈ ಘಟನೆ ಬೆನ್ನಲ್ಲೇ ಈ ನಿರ್ಧಾರ ತಗೊಂಡಿದ್ದಾರೆ. ಇಸ್ರೇಲ್ ಮತ್ತು ಲೆಬನಾನ್ನ ಹಿಜ್ಬುಲ್ಲಾಗಳ ಹೊಡೆದಾಟ ತೀವ್ರ ರೂಪಕ್ಕೆ ಹೋಗಿದೆ. ಇಸ್ರೇಲ್ ಸೇನೆ ಈಗ ಲೆಬನಾನ್ನ ಕರಾವಳಿ ನಗರವಾದ ಟೈರ್ ನಿವಾಸಿಗಳಿಗೆ ತಕ್ಷಣ ಜಾಗ ಖಾಲಿ ಮಾಡುವಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲಿರೋ ಹಿಜ್ಬುಲ್ಲಾ ಅಡಗುದಾಣಗಳನ್ನು ಹೊಡಿಬೇಕು. ಎಗೇನ್ ಸೇಮ್ ಪ್ಲೇ ಬುಕ್ ಇವ್ರದ್ದು. ಹಳ್ಳಿ ಜನರಿಗೆ ವಾರ್ನಿಂಗ್ ಕೊಡೋದು, ಅಲ್ಲಿ ಹಿಜ್ಬುಲ್ಲಾಗಳಿದ್ದಾರೆ ಬಾಂಬ್ ಹಾಕ್ತೀವಿ ಅಂತ ಹೇಳೋದು, ಓಡಿ 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 ಅಂತ ಓಡಿಸೋದು, ಆಮೇಲೆ ಜಾಗಗಳನ್ನು ವಶಕ್ಕೆ ತಗೊಳ್ಳೋದು. ಈಗ ಮತ್ತೆ ಈ ಜಾಗಕ್ಕೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಜೊತೆ ಯುದ್ಧ ನಡೀತಿರುವಾಗಲೇ ಅಮೆರಿಕದ ಪೆಂಟಗನ್ ತನ್ನ 2027ರ ಡಿಫೆನ್ಸ್ ಬಜೆಟ್ ನಲ್ಲಿ ಬರೋಬ್ಬರಿ 85 F-35 ಫೈಟರ್ ಜೆಟ್ ಗಳನ್ನ ಖರೀದಿ ಮಾಡೋಕೆ ಮುಂದಾಗಿದೆ. ಕಳೆದ ವರ್ಷ ಬರೀ 47 ಜೆಟ್ ಗಳನ್ನ ಕೇಳಿದ ಅಮೆರಿಕ ಈಗ ಏಕಾಏಕಿ ಈ ನಂಬರ್ ಅನ್ನ ಡಬಲ್ ಮಾಡಿದೆ. ಯಾಕಂದ್ರೆ ಇರಾನ್ ಮೇಲಿನ ಕಾರ್ಯಾಚರಣೆಯಲ್ಲಿ ಹಲವು ಜೆಟ್ ಗಳನ್ನ ಅಮೆರಿಕ ಸೇನೆ ಕಳ್ಕೊಂಡಿದೆ, ಕೆಲವನ್ನ ಡ್ಯಾಮೇಜ್ ಮಾಡ್ಕೊಂಡಿದೆ. ಅಂದ್ರೆ ಬೇರೆ ಜೆಟ್ ಗಳನ್ನ ಸುಮಾರು ಕಳ್ಕೊಂಡಿದೆ. F-35 ಒಂದು ಡ್ಯಾಮೇಜ್ ಆಗಿದೆ, ಇನ್ನೊಂದು ಹೊಡೆದಿದೀವಿ ಅಂತ ಇರಾನ್ ಹೇಳ್ತಿದೆ, ಬಟ್ ಇನ್ನು ಕೂಡ ಕನ್ಫರ್ಮ್ ಇಲ್ಲ. ಅದು ಕೇವಲ ಫೈಟರ್ ಜೆಟ್ಸ್ ಮಾತ್ರ ಅಲ್ಲ, ಪೇಟ್ರಿಯಟ್ 3, ಟೊಮಹ್ಯಾಕ್, ಥಾರ್ಡ್ ಸೇರಿದ ಹಾಗೆ 12 ಬಗೆಯ ಕ್ರಿಟಿಕಲ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ನ ಭಾಗಗಳನ್ನು ಕೂಡ ಎಲಿಮೆಂಟ್ಗಳನ್ನು ಕೂಡ ಖರೀದಿ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಇಷ್ಟೆಲ್ಲ ನಡೀತಿರಬೇಕಾದ್ರೆ ನಮ್ಮ ರಾಜ್ಯದ MLAಗಳ IPL ಟಿಕೆಟ್ ಗೋಳಾಟ ಮಾತ್ರ ಮುಂದುವರೆದಿದೆ. ಯಾವ ಮಟ್ಟಿಗಂದ್ರೆ ಸಣ್ಣ ಮಕ್ಕಳ ತರ ಆಡ್ತಾ ಇದ್ದಾರೆ ಇವರು. ಮಕ್ಕಳಿಗೂ ನಾಚಿಕೆ ಆಗಬೇಕು ಇವರು ಮಾಡ್ತಿರೋದು ನೋಡ್ತಾ ಇದ್ರೆ. ಶಾಸಕರ PAಗಳು ಫ್ರೀ ಟಿಕೆಟ್ ಪಡೆಯೋಕ್ಕೋಸ್ಕರ ಕ್ಯೂನಲ್ಲಿ ನಿಂತಿದ್ದ ದೃಶ್ಯ ಕಂಡು ಬಂದಿದೆ. ಭಾನುವಾರ ಬೆಂಗಳೂರಲ್ಲಿ RCB ಮತ್ತು CSK ಹೈ ವೋಲ್ಟೇಜ್ ಪಂದ್ಯ ಇದೆ. ಈಗ ಆಲ್ರೆಡಿ ಸರ್ಕಾರದ ಒತ್ತಾಯದ ಮೇರೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಪ್ರತಿ ಶಾಸಕರಿಗೆ 3 ಫ್ರೀ ಟಿಕೆಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಯೋಜನೆಯ ಫಲಾನುಭವಿಗಳಾಗೋಕೆ ಶಾಸಕರ ಸಹಾಯಕರು ಸ್ಪೀಕರ್ UT ಖಾದರ್ ಕಚೇರಿ ಮುಂದೆ ಸಾಲುಗಟ್ಟಿ ಕ್ಯೂ ನಿಂತು ಟಿಕೆಟ್ ಅನ್ನು ತಗೊಂಡು ಹೋಗಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸೋಕೆ, ಪೋಷಕರನ್ನ ಅಟ್ರಾಕ್ಟ್ ಮಾಡೋಕೆ, ಇಂಗ್ಲಿಷ್ ಅನ್ನು ಜಾಸ್ತಿ ಹೇಳ್ಕೊಡೋಕೆ ಈಗ ಪ್ಲಾನ್ ಮಾಡ್ತಿದ್ದಾರೆ. 2026-27ನೇ ಶೈಕ್ಷಣಿಕ ವರ್ಷದಿಂದ ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ಬೈಲಿಂಗ್ವಲ್ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳ ದ್ವಿಭಾಷಾ ಮಾಧ್ಯಮ ಜಾರಿ ತರೋಕೆ ಪ್ಲಾನ್ ಮಾಡಿದ್ದಾರೆ. ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 6ನೇ ತರಗತಿಯಿಂದ ಇಂಗ್ಲಿಷ್ ಮೀಡಿಯಂ ತರಗತಿಗಳನ್ನು ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 2018-19ರ ಟೈಮ್ನಲ್ಲಿ HD ಕುಮಾರಸ್ವಾಮಿ ಸರ್ಕಾರ ಇದ್ದಾಗಲೇ ಬೈಲಿಂಗ್ವಲ್ ಪಾಲಿಸಿಯನ್ನ ತಂದಿದ್ರು. ಕೆಲವು ಶಾಲೆಗಳಲ್ಲಿ ಮಾತ್ರ ಇತ್ತು. ಈಗ ಇನ್ನು ಜಾಸ್ತಿ ಸ್ಕೂಲ್ಗಳಲ್ಲಿ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರದವರು ಹೇಳಿದ್ದಾರೆ. ಇನ್ನು ದೇಶದಲ್ಲಿ ಮತ್ತೊಂದು ದೊಡ್ಡ ಉಗ್ರ ದಾಳಿಯನ್ನು ತಪ್ಪಿಸಲಾಗಿದೆ. ಪಾಕ್ ಉಗ್ರ ಜಾಲದೊಂದಿಗೆ ನಂಟು ಹೊಂದಿದ್ದ 4ರನ್ನ ಉತ್ತರ ಪ್ರದೇಶದ ಭಯೋತ್ಪಾದನಾ ನಿಗ್ರಹ ದಳ ಅರೆಸ್ಟ್ ಮಾಡಿದೆ. ಈತನನ್ನ ಸಾಕಿಬ್ ಅಲಿಯಾಸ್ ಡೆವಿಲ್, ಅರ್ಬಾಬ್, ವಿಕಾಸ್ ಅಲಿಯಾಸ್ ರೌನಕ್ ಮತ್ತು ಲೋಕೇಶ್ ಅಲಿಯಾಸ್ ಪಪ್ಲಾ ಪಂಡಿತ್ ಅಂತ ಗುರುತಿಸಲಾಗಿದೆ. ಈ ಉಗ್ರ ಗ್ಯಾಂಗ್ ಸರ್ಕಾರಿ ಸಂಸ್ಥೆಗಳು, ರೈಲ್ವೆ ಸ್ಟೇಷನ್ಗಳು ಮತ್ತು ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ರು. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಸಿಗ್ನಲ್ ಆ್ಯಪ್ಗಳ ಮೂಲಕ ಪಾಕ್ ಮತ್ತು ಅಫ್ಘಾನ್ನಲ್ಲಿರುವ ಹ್ಯಾಂಡ್ಲರ್ಗಳೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದರು. ಏಪ್ರಿಲ್ 2ನೇ ತಾರೀಕೆ UPಯ ಲಕ್ನೋ ರೈಲ್ವೆ ಸ್ಟೇಷನ್ ಹತ್ರ ಉಗ್ರ ಕೃತ್ಯಕ್ಕೆ ಮುಂದಾಗಿದ್ರು. ರೈಲ್ವೆ ಸಿಗ್ನಲ್ ಮತ್ತು ಇಲಾಖೆಗೆ ಸಂಬಂಧಪಟ್ಟ ಇತರ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹಾಳು ಮಾಡೋಕೆ ಪ್ಲಾನ್ ಮಾಡಿದ್ರು, ಡ್ಯಾಮೇಜ್ ಮಾಡೋಕೆ, ನಾಶಪಡಿಸೋಕೆ. ಕೆಲವೊಂದು ಕಡೆ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿ ಆ ವಿಡಿಯೋಸ್ ಅನ್ನ ಪಾಕ್ ಹ್ಯಾಂಡ್ಲರ್ಗಳೊಂದಿಗೆ ಶೇರ್ ಮಾಡಿ ದುಡ್ಡು ಕೂಡ, ಪೇಮೆಂಟ್ ಕೂಡ ಪಡೆದಿದ್ರು. ಗಾಜಿಯಾಬಾದ್, ಅಲಿಗಢ್ ಸೇರಿ ಹಲವು ಕಡೆ ಇನ್ನಷ್ಟು ದಾಳಿಗೆ ಪ್ಲಾನ್ ಕೂಡ ಮಾಡಿಕೊಂಡಿದ್ರು. ಈಗ ಇವ್ರನ್ನ ಎತ್ಕೊಂಡ್ಬರಲಾಗಿದೆ. ಸದ್ಯ ಅವರ ಬಳಿ ಇದ್ದ ಅಪಾಯಕಾರಿ ವಸ್ತುಗಳು, ಮೊಬೈಲ್ಗಳು ಮತ್ತು ಕರಪತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಣ್ಣಾಮಲೈ ಈಗ ಮಾತಾಡಿದ್ದಾರೆ. ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅಣ್ಣಾಮಲೈ ಹೆಸರು ಕಾಣಿಸ್ಲಿಲ್ವಲ್ಲ, ಚರ್ಚೆ ಆಗ್ತಿತ್ತಲ್ಲ, ಈಗ ಖುದ್ದು ಮಾತಾಡಿದ್ದಾರೆ. ಪಕ್ಷ ನನಗೆ ಟಿಕೆಟ್ ನಿರಾಕರಿಸಿಲ್ಲ ಸ್ವಾಮಿ, ನಾನೇ ಸ್ಪರ್ಧೆ ಮಾಡಲ್ಲ ಅಂತ ಮೊದಲೇ ಬರೆದು ಬಿಟ್ಟಿದ್ದೆ, ಅಂದ್ರೆ ಅವರಿಗೆ ಬರೆದು ಹೇಳಿಬಿಟ್ಟಿದ್ದೆ ಅಂತ ಹೇಳಿದ್ದಾರೆ. ನಾನೇ ಸ್ಪರ್ಧೆ ಮಾಡಲ್ಲ ಅಂತ ಡಿಸೈಡ್ ಮಾಡಿರ್ಬೇಕಾದ್ರೆ ನನ್ನ ಪಾರ್ಟಿ ಟಿಕೆಟ್ ಹೆಂಗ್ ಕೊಡಕ್ ಸಾಧ್ಯ ಅಂತ ಮಾಧ್ಯಮಗಳನ್ನ ಅಣ್ಣಾಮಲೈ ಪ್ರಶ್ನೆ ಮಾಡಿದ್ದಾರೆ. ಕೊಯಮತ್ತೂರು ಭಾಗದಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದ್ರು ಕೂಡ ಮೈತ್ರಿ ಪಕ್ಷವಾದ AIADMKಗೆ ಪ್ರಮುಖ ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟಿದ್ದಕ್ಕೆ ಅಣ್ಣಾಮಲೈ ಅಸಮಾಧಾನಗೊಂಡಿದ್ರು ಅಂತ ಹೇಳಲಾಗ್ತಿದೆ. ಹಾಗೆ ಸಿಂಗಾನಲ್ಲೂರು ಕ್ಷೇತ್ರ ಬಿಜೆಪಿಗೆ ಸಿಗಬೇಕು ಅಂತ ಒತ್ತಾಯ ಮಾಡಿದ್ರು ಅಂತಲೂ ಹೇಳಲಾಗ್ತಿದೆ. ಹೀಗಾಗಿ ಅಸಮಾಧಾನ ಸ್ಫೋಟಗೊಂಡು ಅಣ್ಣಾಮಲೈ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ಮಾತ್ರ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ.
ನಿಮಗೆ ಇದು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.